ತಾಲೂಕು ಕಿಕ್ಕೇರಿ ಹೋಬಳಿ ಆನೆಗೊಳ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಆಡಳಿತ ಮಂಡಳಿಯ ಚುನಾವಣೆಯು ಇದೇ ತಿಂಗಳ 23ರಂದು ನಡೆಯುವ ಚುನಾವಣೆಯಲ್ಲಿ ಜೆಡಿಎಸ್ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳು ರಾಜ್ಯ ಸಹಕಾರ ಮಾರಾಟ ಮಹಾಮಂಡಲ ನಿರ್ದೇಶಕ ಚೋಲೇನಹಳ್ಳಿ ಪುಟ್ಟಸ್ವಾಮಿಗೌಡ ನೇತೃತ್ವದಲ್ಲಿ ಚುನಾವಣಾಧಿಕಾರಿ ಭರತ್ ಕುಮಾರ್ ಅವರಿಗೆ ಸೊಸೈಟಿ ಕಚೇರಿಯಲ್ಲಿ ನಾಮಪತ್ರವನ್ನು ಇಂದು ಸಲ್ಲಿಸಿದರು. ಸಾಲಗಾರರಲ್ಲದ ಸಾಮಾನ್ಯ ಕ್ಷೇತ್ರದಿಂದ ಬಿಎಂ ಕಿರಣ್ ಅವರು ನಾಮಪತ್ರವನ್ನ ಸಲ್ಲಿಸಿದರೆ, ಸಾಲಗಾರರ ಕ್ಷೇತ್ರದಿಂದ ಐಕನಹಳ್ಳಿ ಉದಯಶಂಕರ್, ಅಂಚೆಬೀರನಹಳ್ಳಿ ನಂಜುಂಡಿಗೌಡ, ಚಿಕ್ಕತಾರಹಳ್ಳಿ ಮಧು, ಬೋಳಮಾರನಹಳ್ಳಿ ಲಿಂಗರಾಜು, ಆನಗುಳ ಗಣೇಶ್, ದೊಡ್ಡತಾರಹಳ್ಳಿ ಮಂಜುನಾಥ್, ಜನರಲ್ ಮಹಿಳಾ ಕ್ಷೇತ್ರದಿಂದ ಅಂಕನಹಳ್ಳಿ ರತ್ನಮ್ಮ ರವಿ, ಬಿಸಿಎಂಎ ಕಡೆಹೆಮ್ಮಿಗೆ ತಿಮ್ಮಿಗೌಡ, ತುಳಸಿ ಜವರಯ್ಯ, ಬೋಳಮಾರನಹಳ್ಳಿ ರಾಜು ಸೇರಿದಂತೆ ತಮ್ಮ ತಮ್ಮ ಉಮೇದುವಾರಿಕೆಯನ್ನ ಸಲ್ಲಿಸಿದರು. ಬಳಿಕ ಮಾತನಾಡಿದ ಚೋಳೇನಹಳ್ಳಿ ಪುಟ್ಟಸ್ವಾಮಿಗೌಡ, ಜೆಡಿಎಸ್ ಬಿಜೆಪಿ ಅಭ್ಯರ್ಥಿಗಳಾಗಿ 11 ಮಂದಿ ಚುನಾವಣೆಯ ಕಣದಲ್ಲಿದ್ದಾರೆ. ರೈತ ನಾಯಕ, ಕೇಂದ್ರ ಸರ್ಕಾರದಲ್ಲಿ ಪ್ರಭಾವಿ ಸಚಿವರಾಗಿ ಸೇವೆ ಸಲ್ಲಿಸುತ್ತಿರುವ ಮಾಜಿ ಮುಖ್ಯಮಂತ್ರಿಗಳಾದ ಎಚ್ಡಿ ಕುಮಾರಸ್ವಾಮಿ, ಯಡಿಯೂರಪ್ಪ ಅವರ ಕೈ ಬಲಪಡಿಸಬೇಕಾದರೆ ನಮ್ಮ ಸೊಸೈಟಿಯಲ್ಲಿ ಮೈತ್ರಿ ಅಭ್ಯರ್ಥಿಗಳನ್ನ ಗೆಲುವಿನ ದಡ ಸೇರಿಸಬೇಕು. ಎಚ್ಡಿ ಕುಮಾರಸ್ವಾಮಿ ಅವರ ಮುಖ್ಯಮಂತ್ರಿ ಅಧಿಕಾರದ ಅವಧಿಯಲ್ಲಿ ಸಾವಿರಾರು ಕೋಟಿ ರೈತರ ಸಾಲ ಮನ್ನಾ ಮಾಡಿರುವ ಕೀರ್ತಿ ಎಚ್ಡಿ ಕುಮಾರಸ್ವಾಮಿ ಅವರಿಗೆ ಸಲ್ಲುತ್ತದೆ. ಸಹಕಾರ ಸಂಘಗಳ ಚುನಾವಣೆಯೂ ನಡೆಯಬಾರದು, ಏಕೆಂದರೆ ಸಹಕಾರ ಸಂಘಗಳಲ್ಲಿ ರಾಜಕಾರಣ ಬದಿಗೊತ್ತಿ ಸಂಘಗಳ ಅಭಿವೃದ್ಧಿಗೆ ಕಾರಣರಾಗಬೇಕು. ಚುನಾವಣಾ ಸಂದರ್ಭದಲ್ಲಿ ರಾಜಕೀಯ ಮಾಡಿ ನಂತರ ಪಕ್ಷಾತೀತವಾಗಿ ಕೆಲಸವನ್ನ ಮಾಡಿ ಸಂಘದ ಶ್ರೇಯೋಭಿವೃದ್ಧಿಗೆ ಹಾಗೂ ಸಹಕಾರ ಸಂಘದ ಷೇರುದಾರರ ಪರವಾಗಿ ಕೆಲಸ ಮಾಡಬೇಕು. ಆದ್ದರಿಂದ ಈ ಚುನಾವಣೆಯಲ್ಲಿ ಸ್ಪರ್ಧಿಸಿರುವ ನಮ್ಮ ಮೈತ್ರಿ ಪಕ್ಷಗಳ ಗೆಲುವಿಗೆ ಶ್ರಮಿಸಿ 11 ಕ್ಷೇತ್ರಗಳಲ್ಲಿ 11 ಸ್ಥಾನಗಳಲ್ಲಿ ಗೆದ್ದು ಮೈತ್ರಿ ಪಕ್ಷವು ನೂತನ ಆಡಳಿತ ಮಂಡಳಿ ಅಧಿಕಾರಕ್ಕೆ ತರಲು ದುಡಿಯಬೇಕೆಂದು ಮನವಿ ಮಾಡಿದರು. ಆನೆಗೋಳ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ 23ನೇ ತಾರೀಕು ನಡೀತಕ್ಕಂತ ಆಡಳಿತ ಮಂಡಳಿಗೆ ನಡೀತಕ್ಕಂತ ಒಂದು ಚುನಾವಣೆಯಲ್ಲಿ ನಮ್ಮ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳು ಅಂದ್ರೆ 11 ಅಭ್ಯರ್ಥಿಗಳು ಈ ದಿನ ನಾಮಪತ್ರವನ್ನ ಸಲ್ಲಿಸಿದ್ದಾರೆ. ಈ ಸಂದರ್ಭದಲ್ಲಿ ಹೋಬಳಿ ಅಧ್ಯಕ್ಷರು ಸೇರಿದಾಗೆ ಎಲ್ಲ ಮುಖಂಡರುಗಳು ಈ ಸಂದರ್ಭದಲ್ಲಿ ಹಾಜರಿದ್ದು ಶುಭ ಕೋರಿದ್ದಾರೆ. ತಮಗೆ ತಿಳಿಸ್ತಕ್ಕಂಥದ್ದು ಇಷ್ಟೇನೆ, ಕಳೆದ ಒಂದು ಚುನಾವಣೆಯಲ್ಲಿ ಕೇವಲ ಒಂದು ಸಾಲಗಾರರ ಕ್ಷೇತ್ರದಲ್ಲಿ ನಾವು ಕೇವಲ 6 ಮತಗಳ ಅಂತರದಿಂದ ಪರಾಭವವನ್ನು ಹೊಂದಿದ್ದು, ಈ ಬಾರಿ 11 ಕ್ಷೇತ್ರಗಳಲ್ಲೂ ನಮ್ಮ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳು ಜಯಭೇರಿ ಮಾಡ್ತಕ್ಕಂಥದ್ರಲ್ಲಿ ಯಾವುದೇ ಒಂದು ರೀತಿಯಲ್ಲಿ ಸಂಶಯ ಇಲ್ಲ. ಯಾಕೆಂದ್ರೆ ಕುಮಾರಸ್ವಾಮಿಯವರು ಇದ್ದಂತ ಅವಧಿನಲ್ಲಿ ಸಾಲ ಮನ್ನಾ ಕಾರ್ಯಕ್ರಮಗಳ ಸೇರಿದಂತೆ ಹಲವಾರು ಕಾರ್ಯಕ್ರಮಗಳನ್ನ ರೈತರಿಗೆ ನೀಡಿರತಕ್ಕಂತ ಒಂದು ಸಲುವಾಗಿ ಅದರ ಜೊತೆಗೆ ನಮ್ಮ ಆನಗೋಳ ಸೊಸೈಟಿ ವ್ಯಾಪ್ತಿನಲ್ಲಿ ಪಕ್ಷ ಸದೃಢವಾಗಿದೆ. ಹಾಗಾಗಿ ಈ ಒಂದು ಚುನಾವಣೆಯಲ್ಲಿ ಶಾಸಕರ ಸಹಕಾರದಿಂದ ಈ ಭಾಗದ ಎಲ್ಲ ಮುಖಂಡರ ಒಂದು ಸಹಕಾರದಿಂದ ನಮ್ಮ ಅಭ್ಯರ್ಥಿಗಳು ಜಯಗಳಿಸ್ತಾರೆ ಇರತಕ್ಕಂತ ವಿಶ್ವಾಸವನ್ನ ತಮ್ಮ ಮುಖಾಂತರ ತಿಳಿಸಲಿಕ್ಕೆ ಬಯಸ್ತಾರೆ. ಚುನಾವಣೆ ಘೋಷಣೆ ಆಗಿತ್ತು. ಆ ನಿಟ್ಟಿನಲ್ಲಿ ಇವತ್ತು ಏನು 11 ಹಳ್ಳಿಯಿಂದ ಕೂಡ ಎಲ್ಲಾ ಹಳ್ಳಿಗಳಲ್ಲೂ ಒಂದೊಂದು ಕ್ಯಾಂಡಿಡೇಟ್ಗಳನ್ನ ಕೊಟ್ಟು ಇವತ್ತು ಒಗ್ಗಟ್ಟಾಗಿರ್ಬೇಕು, ನಮ್ಮ 11 ಅಭ್ಯರ್ಥಿಗಳು ಗೆಲ್ಬೇಕು ಅನ್ನೋ ನಿಟ್ಟಿನಲ್ಲಿ ಕೃಷ್ಣಪ್ಪನವರ ನೇತೃತ್ವದಲ್ಲಿ ಎಲ್ಲ ಸಭೆ ಮಾಡಿ ಇವತ್ತು 11 ಅರ್ಜಿಗಳನ್ನು ಕೂಡ ಹಾಕಿಸಿದ್ದಾರೆ. ಈ 11 ಅರ್ಜಿಗಳು ಕೂಡ ಇವತ್ತು ಹೆಂಗೆ ಒಗ್ಗಟ್ಟಾಗಿ ಅರ್ಜಿ ಹಾಕಿದೀವಿ, ಅದೇ 23ನೇ ದಿವಸ ಹಿಂಗೆ ಒಗ್ಗಟ್ಟಾಗಿ 11 ಜನ ಜೊತೆಗಿರ್ತಿ ನಿಮ್ ಜೊತೆ ಮಾತಾಡ್ತೀವಿ. ಇವತ್ತು ಎಲ್ಲ ಸಹಕರಿಸಂತ ಎಲ್ಲ ಗ್ರಾಮದ ವಿಚಾರದಲ್ಲೂ ಕೂಡ ಎಲ್ಲರಿಗೂ ಅವತ್ತು ಅಭಿನಂದನೆ ಹೇಳ್ತೀವಿ. ನಿಟ್ಟಿನಲ್ಲಿ ಎಲ್ಲಾ ಗ್ರಾಮದಲ್ಲಿ ಏನಾದ್ರು ಇವತ್ತು ಮೆಂಬರ್ಗಳಾಗಿದ್ದಾರೆ, ಅವರು ಜವಾಬ್ದಾರಿ ತಗೊಂಡು ಆ ಗ್ರಾಮದಲ್ಲಿ 11 ಕೇಳೋ ಅಂತ ಕೆಲಸ ಆಗ್ಬೇಕು. ಏನ್ ಸಾಲಗಾರ ಕ್ಷೇತ್ರದಲ್ಲಿ 10 ಜನ, ಸಾಲ ಅಲ್ಲೇ ಇರೋ ಕ್ಷೇತ್ರದಲ್ಲಿ ಒಂದು ಒಟ್ಟಿರೋದ್ರಿಂದ ಎಲ್ಲಾರು ಜವಾಬ್ದಾರಿ ತಗೊಂಡು ಆ ಗ್ರಾಮಗಳಲ್ಲಿ ಅವ್ರವರು ಕ್ಯಾಂಡಿಡೇಟ್ಗಳು 11 ಊರುಗಳು ಏನ್ ಎಲ್ಲಾ ಊರಲ್ಲೂ ಸದಸ್ಯರುಗಳಿದ್ದಾರೆ. ಆ ಜವಾಬ್ದಾರಿ ತಗೊಂಡು ಎಲ್ಲಾರು ಕೆಲಸ ಮಾಡ್ಬೇಕಂತ ಹೇಳ್ತಾ ಎಲ್ಲಾರು ಒಗ್ಗಟ್ಟಾಗಿ ಎಲ್ಲಾರು ಅಧಿಕ ಮತಗಳಿಂದ ಗೆಲ್ಲೋ ಅಂತ ನಿರೀಕ್ಷೆಯಲ್ಲಿದೆ. ಎಲ್ಲಾರು ಸಹಕರಿಸಿದಾಗ ಕೂಡ ಎಲ್ಲ ಗೆಲ್ಲೋ ನಿಟ್ಟಿನಲ್ಲಿ ದಾಖಲೆ ಹಾಕ್ಬೋದು ಅಂತ ಹೇಳ್ತಾ ಎಲ್ಲರೂ ಕೂಡ ಇನ್ನೇನು ಒಂದು 8 ದಿವಸದಲ್ಲಿ ಚುನಾವಣೆ ಇದೆ. ಅದರಿಂದ ಎಲ್ಲರೂ ಮೈಸೂರಿನಲ್ಲೇ ಎಲ್ಲ ಗ್ರಾಮಗಳಲ್ಲಿ ಎಲ್ಲ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು ಅಂತ ಕೂಡ ಹೇಳ್ತಾ ನಾನು ಮಾತಾಡಕ್ಕೆ ಅವಕಾಶ. ಈ ಸಂದರ್ಭದಲ್ಲಿ ಜೆಡಿಎಸ್ ಮುಖಂಡರಾದ ಬೋಳಮಾರನಹಳ್ಳಿ ಮಂಜುನಾಥ್, ಹೋಬಳಿ ಘಟಕ ಅಧ್ಯಕ್ಷ ಕಾಯಿ ಮಂಜೇಗೌಡ, ಎಪಿಎಂಸಿ ಮಾಜಿ ಅಧ್ಯಕ್ಷ ಐನೂರಹಳ್ಳಿ ಮಲ್ಲೇಶ್,
ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಕೃಷ್ಣೇಗೌಡ, ಶಿಶುಪಾಲಣ್ಣ, ಸೊಸೈಟಿ ಮಾಜಿ ಅಧ್ಯಕ್ಷ ಧಾನಶೇಖರ್, ಜೆಡಿಎಸ್ ಯುವ ಘಟಕ ಅಧ್ಯಕ್ಷ ವೆಂಕಟೇಶ್, ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ರಮೇಶ್, ಕೋಳಿ ವೆಂಕಟೇಶ್, ಬಿಜೆಪಿ ಮುಖಂಡ ತುಳಸಿ ರಮೇಶ್, ಲಕ್ಕಿಗೌಡ, ಡಾಬಾ ಶಂಕರ್, ನಂಜೇಶ್, ಪರ್ವತರಾಜು ಸೇರಿದಂತೆ ಅನೇಕ ಬಿಜೆಪಿ ಜೆಡಿಎಸ್ ಮುಖಂಡರು ಉಪಸ್ಥಿತರಿದ್ದರು. ಶಂಭು ಕಿಕ್ಕೇರಿ, ಕೃಷ್ಣರಾಜಪೇಟೆ.